ಗೆಳೆಯರಿಗೆಲ್ಲ ಆತ್ಮೀಯವಾದ ನಮಸ್ಕಾರ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಎದುರಿಗೆ ಬರ್ತಾ ಇದ್ದೀನಿ. ಇದೊಂದು ಅಪರೂಪದ ಹಾಗೂ ನಮ್ಮ ನಾಡಿನ ಕಲೆ ಹಾಗೂ ಸಂಸ್ಕೃತಿ ಸಂಪ್ರದಾಯಗಳನ್ನು ಪರಿಚಯಿಸುವಂತಹ ವಿಡಿಯೋ. ಇದರಲ್ಲಿ ನಮ್ಮ ಉತ್ತರ ಕನ್ನಡದ ಅಪರೂಪದ ಸಂಪ್ರದಾಯಗಳನ್ನು ನಿಮ್ಮೆದುರು ನಾನು ಪರಿಚಯ ಮಾಡಿಕೊಡ್ಲಿಕ್ಕಿದ್ದೇನೆ. ನಮ್ಮ ಉತ್ತರ ಕನ್ನಡದಲ್ಲಿ ದೀಪಾವಳಿ, ತುಳಸಿ ಮದುವೆ, ನವರಾತ್ರಿ, ಸಂಕ್ರಾಂತಿ, ಯುಗಾದಿ, ಶಿವರಾತ್ರಿ ಹೀಗೆ ಬೇರೆ ಬೇರೆ ಸಮಯದಲ್ಲಿ ಬಹಳ ವಿಶಿಷ್ಟವಾದ ವಿಭಿನ್ನವಾದ ಆಚರಣೆಗಳನ್ನು ಮಾಡ್ತಾರೆ. ಇಂತಹ ಒಂದು ಅಪರೂಪದ ಆಚರಣೆಗಳನ್ನು ನಿಮ್ಮೆದುರು ನಾನು ತೋರಿಸ್ಲಿಕ್ಕಿದ್ದೀನಿ. ಇದರಲ್ಲಿ ನಮ್ಮ ಕಾರವಾರದಿಂದ ಹಿಡಿದು ಕುಮಟಾ, ಅಂಕೋಲ, ಭಟ್ಕಳ, ಹೊನ್ನಾವರ, ಅದೇ ರೀತಿ ಸಿದ್ದಾಪುರ, ಸಿರಸಿ, ಯಲ್ಲಾಪುರ, ಮುಂಡಗೋಡು, ಹಳಿಯಾಳ, ಜೊಯ್ಡಾ, ದಾಂಡೇಲಿ ಹೀಗೆ ಎಲ್ಲ ತಾಲೂಕುಗಳನ್ನು ಆಯಾಯ ತಾಲೂಕುಗಳ ವಿಶೇಷವಾದ ಸಂಪ್ರದಾಯಗಳನ್ನು ನಿಮ್ಮೆದುರು ತೆರೆದಿಡುವ ಒಂದು ಚಿಕ್ಕ ಪ್ರಯತ್ನ ನಂದು. ಈ ವಿಡಿಯೋನ ಮಿಸ್ ಮಾಡ್ಕೊಳ್ಳದೆ ಕೊನೆಯ ತನಕ ನೋಡಿ. ಭಾಳಷ್ಟು ಅಪರೂಪದ ಆಚರಣೆಗಳಿದೆ ಹಾಗೂ ಅವುಗಳ ಕುರಿತಾದಂಥ ವಿಶೇಷವಾದ ಮಾಹಿತಿ ಕೂಡ ನಿಮ್ಮೆದುರಿಗಿದೆ. ಓವರ್ಟು ನಿಮ್ಮ ಈ ವಿಡಿಯೋಕ್ಕೆ ಹೋಗಿ ನೋಡಿ, ಲೈಕ್ ಕೊಡಿ, ಕಮೆಂಟ್ ಮಾಡಿ. ಉತ್ತರ ಕನ್ನಡ ಸಂಪ್ರದಾಯಗಳ ತವರು. ಅದೆಷ್ಟೋ ಅಪರೂಪದ ಆಚರಣೆಗಳನ್ನು ನಾವಿಲ್ಲಿ ಕಾಣಬಹುದು. ಋತುಮಾನಗಳು, ಕಾಲಗಳಿಗೆ ತಕ್ಕಂತೆ ಹಲವು ಹಬ್ಬ ಪದ್ಧತಿಗಳನ್ನು ಇಲ್ಲಿ ಆಚರಿಸುತ್ತಾರೆ. ಯಕ್ಷಗಾನದಂತಹ ಸಾಂಸ್ಕೃತಿಕ ಕಲರವದಿಂದ ಹಿಡಿದು ತಾಳಮದ್ದಲೆ, ಗುಮಟೆ ಪಾಂಗ್, ಬಿಂಗಿ, ಡೊಳ್ಳು ಕುಣಿತ ಹೀಗೆ ಹಲವು ಸಾಂಸ್ಕೃತಿಕ ಸಂಭ್ರಮಗಳನ್ನು ನಾವಿಲ್ಲಿ ಕಾಣುತ್ತೇವೆ. ಹಾಲಕ್ಕಿಗಳು, ಕುಣಬಿಗಳು, ಮರಾಠಿಗಳು, ದೀವರು ಹೀಗೆ ಹಲವು ಪಂಗಡಗಳ ಬಂಧುಗಳು ವಿಶಿಷ್ಟವಾದ ಆಚರಣೆಗಳನ್ನು ಕೈಗೊಳ್ಳುತ್ತಾರೆ. ಅವುಗಳ ಕುರಿತು ಕಿರುನೋಟ ಇಲ್ಲಿದೆ ನೋಡಿ. ಸಿದ್ದಾಪುರದ ಗ್ರಾಮೀಣ ಭಾಗದಲ್ಲಿ ಆಚರಿಸುವ ವಿಶೇಷ ಹಬ್ಬ ತುಳಸಿ ಕಾರ್ತಿಕ ಹಾಗೂ ಹಾಲು ಹಬ್ಬ. ಸಿದ್ದಾಪುರ ತಾಲೂಕಿನ ಹಾರ್ಸಿಕಟ್ಟ, ಹೇರೂರು, ಬೀರ್ಲಮಕ್ಕಿ, ಕ್ಯಾದಗಿ ಸೇರಿದಂತೆ ಹಲವು ಭಾಗಗಳಲ್ಲಿ ಈ ಹಬ್ಬವನ್ನು ಸಂಭ್ರಮದಿಂದ ಆಚರಿಸ್ತಾರೆ. ತುಳಸಿ ಕಟ್ಟೆಗೆ ವಿಶೇಷ ಅಲಂಕಾರ ಮಾಡೋದು, ನಂತರ ಪೂಜೆ ಮಾಡೋದು, ಅದಾದ ನಂತರ ಹಾಲನ್ನು ತುಳಸಿ ಕಟ್ಟೆಗೆ ಎರೆಯೋದು ಮುಖ್ಯ ಆಚರಣೆ. ಇದಾದ ನಂತರ ಪೂಜೆಗೆ ಬಂದವರು ತುಳಸಿ ಕಟ್ಟೆಯ ಸುತ್ತ ಲಯಬದ್ಧವಾಗಿ ನರ್ತನ ಮಾಡೋದನ್ನು ನೋಡದಂತು ಆಹಾ ಸೂಪರ್. ತಮಟೆಯ ಆಕರ್ಷಕ ಸದ್ದಿಗೆ ತಕ್ಕಂತೆ ಹೆಜ್ಜೆ ಹಾಕಿ ಜಾನಪದ ಹಾಡನ್ನು ಹಾಡುತ್ತಾ ಈ ಆಚರಣೆಯನ್ನು ಮಾಡೋದು ನೋಡುವುದೇ ಖುಷಿಯ ಸಂಗತಿ. ಸಿದ್ದಾಪುರದ ಈ ಅಚ್ಚರಿಯ ಹಬ್ಬ ಬಹುತೇಕ ದೀಪಾವಳಿಯ ನಂತರ ನಡೆಯುತ್ತೆ. ಇದು ನೋಡಿ ಈ ವಿಶೇಷ ಆಚರಣೆಯ ಝಲಕ್. ಉತ್ತರ ಕನ್ನಡ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಆಚರಿಸೋ ಇನ್ನೊಂದು ವಿಶೇಷ ಆಚರಣೆ ಅಂದ್ರೆ ಅದು ಕೆಂಡ ಹಾಯೋ ಸಂಪ್ರದಾಯ. ಸಿದ್ದಾಪುರ, ಶಿರಸಿ, ಯಲ್ಲಾಪುರ ಹೀಗೆ ವಿವಿಧ ತಾಲೂಕುಗಳಲ್ಲಿ ಈ ಆಚರಣೆ ಇದೆ. ಊರಿನ ಮಾರಮ್ಮನ ಹಬ್ಬದ ಸಂದರ್ಭದಲ್ಲಿ ಕೆಂಡ ಹಾಯೋ ಆಚರಣೆ ಮಾಡ್ತಾರೆ. ಊರ ದೇವಿಯ ಉತ್ಸವ ಮುಗಿದ ನಂತರ ಬಯಲಿನಲ್ಲಿ ಕಟ್ಟಿಗೆಗೆ ಬೆಂಕಿ ಹಾಕಿ ಅದು ಕೆಂಡ ಆದ ನಂತರ ಅದರ ಮೇಲೆ ನಡೆದು ಹೋಗಿ ಹರಕೆ ಪೂರೈಸೋ ವಿಶೇಷ ಆಚರಣೆ ಇದು. ಈ ಆಚರಣೆಯನ್ನು ನೋಡೋಕೆ ದುರ್ಬಲ ಹೃದಯದವರಿಗೆ ಕೊಂಚ ಭಯ ಉಂಟಾದರೂ ಅದೆಷ್ಟೋ ಶತಮಾನಗಳಿಂದ ಬಂದ ಆಚರಣೆ ನಂಬಿಕೆ ಮನಸ್ಸಿನಲ್ಲಿ ವಿಸ್ಮಯ ಮೂಡಿಸುತ್ತೆ. ಕೆಂಡ ಹಾಯುವುದರ ಜೊತೆಗೆ ಉತ್ಸವ ಮೂರ್ತಿಯನ್ನು ಕೆಂಡದ ಸುತ್ತ ಮೆರವಣಿಗೆ ಮಾಡೋದು, ಈ ಕೆಂಡದ ಸುತ್ತ ಭಕ್ತರ ವಿಶೇಷ ನೃತ್ಯ, ಸಾಂಪ್ರದಾಯಿಕ ಹಾಡು ಹಾಗೂ ವಾದ್ಯಗಳ ಸದ್ದು ಇನ್ನಷ್ಟು ಖುಷಿ ಕೊಡುತ್ತೆ. ಈ ಕೆಂಡ ಹಾಯೋ ಸಂಪ್ರದಾಯ ರಾಜ್ಯದ ವಿವಿಧ ಭಾಗಗಳಲ್ಲಿ ಆಚರಣೆಯಲ್ಲಿದೆ. ಅದೇ ರೀತಿ ಉತ್ತರ ಕನ್ನಡ ಜಿಲ್ಲೆಯ ಕೆಲವು ಭಾಗಗಳಲ್ಲಿ, ವಿಶೇಷವಾಗಿ ಮಲೆನಾಡಿನಲ್ಲಿ ಇದನ್ನು ನೋಡಲು ಸಾಧ್ಯ. ಕೆಂಡ ಹಾಯೋ ಸಂಪ್ರದಾಯದ ವಿಶೇಷ ತುಣುಕು ಇಲ್ಲಿದೆ ನೋಡಿ.
ಜೋಯಿಡಾ ಭಾಗದ ವಿಶೇಷ ಆಚರಣೆ ಖಾಪ್ರಿ ಜಾತ್ರೆ. ಕಂಬಳಿ ಜಾತ್ರೆ ಎಂದೇ ಹೆಸರುವಾಸಿಯಾಗಿರುವ ಈ ಜಾತ್ರೆಗೆ ಕರ್ನಾಟಕ ಮಾತ್ರವಲ್ಲದೆ ಗೋವಾ, ಮಹಾರಾಷ್ಟ್ರಗಳಿಂದಲೂ ಭಕ್ತರು ಆಗಮಿಸುತ್ತಾರೆ. ಜೋಯಿಡಾ, ದಾಂಡೇಲಿ ಭಾಗದ ಗೌಳಿಗರು, ಮರಾಠಿಗರು ಈ ಜಾತ್ರೆಗೆ ಬರುತ್ತಾರೆ. ಖಾಪ್ರಿ ಜಾತ್ರೆ ಸಾಮಾನ್ಯವಾಗಿ ದೀಪಾವಳಿ ಸಂದರ್ಭದಲ್ಲಿ ನಡೆಯುತ್ತದೆ. ಖಾಪ್ರಿ ಜಾತ್ರೆಯ ವಿಶೇಷ ಝಲಕ್ ಇಲ್ಲಿದೆ ನೋಡಿ. ಜೋಯಿಡಾದ ಇನ್ನೊಂದು ಅಚ್ಚರಿಯ ಸಂಪ್ರದಾಯ ಎಂದರೆ ಅದು ದಹಿಕಾಲ ಹಬ್ಬ. ಸಾಮಾನ್ಯವಾಗಿ ದಹಿಕಾಲ ಹಬ್ಬ ಎಂದರೆ ಉತ್ತರ ಭಾರತದ ಕಡೆ ಮೊಸರು ಕುಡಿಕೆ ಹಬ್ಬ ಅಂತಾರೆ. ಆದರೆ ಜೋಯಿಡಾದಲ್ಲಿ ಈ ಆಚರಣೆ ಬಹಳ ವಿಭಿನ್ನವಾಗಿದೆ. ಸಂಪ್ರದಾಯಬದ್ಧ ಹಾಡು,
ಆಕರ್ಷಕ ಮುಖವಾಡ ಹಾಗೂ ಅಷ್ಟೇ ಲಯಬದ್ಧ ನರ್ತನದೊಂದಿಗೆ ದಹಿಕಾಲ ಹಬ್ಬ ಆಚರಣೆ ಮಾಡಲಾಗುತ್ತದೆ. ಜೋಯಿಡಾ ಭಾಗದ ಜನಪದರು ದೀಪಾವಳಿ ನಂತರದ ಸಮಯದಲ್ಲಿ ಈ ಹಬ್ಬವನ್ನು ಖುಷಿಯಾಗಿ ಆಚರಿಸುತ್ತಾರೆ. ಈ ಆಚರಣೆಯ ಸುಂದರ ವಿಡಿಯೋ ಇಲ್ಲಿದೆ ನೋಡಿ. 마개 봤다. 그거 구피하는 거? 나 마개 봤다. 마개 봤다. 네, 구피야. 마개 봤다. 마개 빨래. 니 약발이 어디야? 아까 전에 와, 저 근데 이렇게 나도. 더. ಗೆಳೆಯರೇ, ಇದಾಗಿತ್ತು ಒಂದು ಚಿಕ್ಕ ವಿಭಿನ್ನವಾದ ವಿಡಿಯೋ. ಇಲ್ಲಿ ಉತ್ತರ ಕನ್ನಡದ ವಿವಿಧ ಆಚರಣೆಗಳು, ವಿವಿಧ ಸಂಪ್ರದಾಯಗಳು, ವಿವಿಧ ಕಲೆಗಳು ಇತ್ಯಾದಿಗಳನ್ನ ಪರಿಚಯ ಮಾಡಿಕೊಟ್ಟಿದ್ದೀನಿ.
ಕಾಪ್ರಿ ಜಾತ್ರೆ ಇರ್ಬೋದು, ದಹಿಕಾಲ ಆಚರಣೆ ಇರ್ಬೋದು, ತುಳಸಿ ಹಬ್ಬ ಇರ್ಬೋದು, ಕೆಂಡ ಹಾಯೋದಿರ್ಬೋದು, ಅಥವಾ ಬೇರೆ ಬೇರೆ ಭಾಗಗಳ ಬೇರೆ ಬೇರೆ ಆಚರಣೆಗಳನ್ನು ನಿಮ್ಮೆದುರು ತೋರಿಸುವ ಒಂದು ಪ್ರಯತ್ನ ಮಾಡಿದೆ. ಹೋರಿ ಹಬ್ಬದಿಂದ ಹಿಡಿದು ಕಡಲ ತೀರದ ಕಡಲ ಮಕ್ಕಳ ವಿವಿಧ ಆಚರಣೆಗಳನ್ನು ನಿಮ್ಮೆದುರು ತೋರಿಸೋ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀನಿ. ಈ ವಿಡಿಯೋಕ್ಕೆ ನೀವು ಲೈಕ್ ಕೊಡೋಕ್ಕೆ ಮರಿಬೇಡಿ. ಇಷ್ಟ ಆಗಲಿಲ್ವಾ ಡಿಸ್ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತು ಯಾವ ಆಚರಣೆಗಳಿದೆ ಮತ್ತು ಯಾವೆಲ್ಲ ಬೇರೆ ಬೇರೆ ಸಂಪ್ರದಾಯಗಳಿದೆ ಅದನ್ನೆಲ್ಲ ಕಮೆಂಟ್ನಲ್ಲಿ ತಿಳಿಸಿ. ಅದೇ ರೀತಿ ವಿಡಿಯೋನ ನಿಮ್ಮ ಗೆಳೆಯರ ಜೊತೆಗೆ ಹಂಚ್ಕೊಳ್ಳಿ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಎದುರಿಗೆ ಬರ್ತೀನಿ. ಅಲ್ಲಿವರೆಗೆ ನಮಸ್ಕಾರ, ಬಾಯ್ ಬಾಯ್, ಧನ್ಯವಾದ. ನಗ್ತಾಯಿರಿ, ನಗಿಸ್ತಾಯಿರಿ, ಖುಷಿಯಾಗಿರಿ.